ಮಹಿಳೆಯರೇ ಮತ್ತು ಮಹನೀಯರೇ, ಈ ದಿನ ನಿಮ್ಮೆಲ್ಲ ಕಷ್ಟಕ್ಕೂ ಅಂತ್ಯವಾಗಲಿದೆ. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಯಾವುದೇ ಒಂದು ನಾನು ಅಡುಗೆನ ಮಾಡಿ ತೋರಿಸ್ತಾ ಇಲ್ಲ, ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಿಮಗೆ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಏನೇನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನೋಡಿ, ಕೆಲವೊಂದು ಟಿಪ್ಸನ್ನ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಹೇಳ್ತಾ ಯಾವುದಾದ್ರೂ ಟಿಪ್ಸ್ ಮರ್ತು ಬಿಡ್ತೀನಿ ಅನ್ನೋ ಅಂದ್ಕೊಂಡು ಬರೆದಿಟ್ಕೊಂಡಿದ್ದೀನಿ. ಮೊದಲನೇ ಬಾರಿಗೆ ಕಪ್ಪು ಬಟ್ಟೆಯನ್ನು ಏಕೆ ಧರಿಸಬಾರದು. ಹೌದು, ಕೆಲವರು ಕಪ್ಪು ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ ಕಪ್ಪು ಅಂತಂದರೆ. ಯಾಕೆ ಧರಿಸ್ಬಾರ್ದು ಅಂತಂತಂದರೆ, ಶನೇಶ್ವರನ ಒಂದು ಇಷ್ಟವಾದ ಬಟ್ಟೆ, ಎಲ್ಲಿ ಅದನ್ನು ಹಾಕ್ಕೊಂಡ್ರೆ ನಮಗೂ ಕಾಟ ಶುರುವಾಗುತ್ತೇನೋ ಅಂದ್ಕೊಂಡು ಹಿರಿಯರು ಹೇಳಿದಂಥ ಮಾತಿದ್ದು. ನೋಡಿ, ಬೇಕಿದ್ರೆ ಹಿರಿಯರು ಯಾರಾದರೂ ಮನೇಲಿದ್ದರು ಅಂದ್ಕೊಂಡ್ರೆ ಕಪ್ಪು ಬಟ್ಟೆನ ಧರಿಸ್ಬೇಡಿ ಹಾಕ್ಕೋಬೇಡಿ ಅಂತಲೇ ಹೇಳ್ತಿರ್ತಾರೆ. ನಾವು ಕೇಳಲ್ಲ ಯಾಕಂತಂದರೆ ಅದು ನಮ್ಮ ಅನುಭವಕ್ಕೆ ಬರಬೇಕು, ಆವಾಗಲೇ ನಾವು ಬಿಡೋದು. ಇಲ್ಲ ಅಂದರೆ ನಾವು ಬಿಡಲ್ಲ. ಅದನ್ನು ಯಾವಾಗ ತುಂಬ ಇಷ್ಟಪಟ್ಟು ಕಪ್ಪು ಬಟ್ಟೆ ತೊಗೊಂಡಿರ್ತೀರ, ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ, ದೇವತಾ ಕಾರ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತೀರ, ಇಲ್ಲ ಮನೇಲಿ ಏನಾದರೂ ಪೂಜೆ ಮಾಡ್ತಿರ್ತೀರ, ಮನೇಲಿ ಏನಾದರೂ ದೇವ್ರದ್ದು ಫಂಕ್ಷನ್ ಇರುತ್ತೆ, ಇಲ್ಲ ಅಂತಂದರೆ ಹಬ್ಬ ಇರುತ್ತೆ, ಆವಾಗ ನೀವು ಕಪ್ಪು ಬಟ್ಟೆ ಹಾಕ್ಕೊಳ್ಳೇಬೇಡಿ. ಯಾವಾಗಲೂ ಮಡಿ ಅಂತಾರಲ್ಲ, ಅದು ಒಂದು ರೇಷ್ಮೆ ಸೀರೆ ಥರ ಬಟ್ಟೆ ಇತ್ತು ಅಂತಂದರೆ, ಇಲ್ಲ ಹೊಸದಾಗಿ ಲೆಹಂಗಾನೋ ಚೂಡಿದಾರನೋ ನಿಮ್ಮಲ್ಲಿ ಏನು ಒಂದು ಮಡಿಯಾಗಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಅದರಲ್ಲಿ ಕಪ್ಪು ಇರೋದು ಬೇಡ. ಆಮೇಲೆ ದೇವರು ಪೂಜೆ ಮಾಡುವಾಗ ನಾವೇನು ಮಾಡ್ತೀವಿ, ಕಪ್ಪು ಮಿಶ್ರಿತ ಸೀರೆಯನ್ನು ಏರಿಸ್ತೀವಿ, ಅದನ್ನು ಮಾಡಬೇಡಿ ನೀವು. ಕಪ್ಪು ಇರೋ ಒಂದು ಸ್ವಲ್ಪನಾದರೂ ಕಪ್ಪು ಇತ್ತಪ್ಪ, ಬಾರ್ಡ್ರಲ್ಲಾಗಲಿ ಫ್ಲವರಲ್ಲಾಗಲಿ ಇತ್ತು ಅಂತಂದರೆ ಕಪ್ಪು ಸೀರೆನ ನೀವು ದೇವರಿಗೆ ಏರಿಸೋದು ಬೇಡ. ನನ್ನ ತಿಳಿದ ಮಟ್ಟಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನಾನು ನನ್ನ ಅನುಭವ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಗಂಡು ಮಕ್ಳು ಏನು ಮಾಡ್ತಾರೆ ಗೊತ್ತಾ, ನಾವು ದುಡ್ದಿದ್ದು ಕೈಯೇ ನಿಂದಿರಲ್ಲ, ನಮ್ಗೆಲ್ಲರೂ ಚೆನ್ನಾಗಾದರೂ ನಮ್ಮ ಕೆಲಸ ಬೇಗ ಆಗಲ್ಲೋ, ನಮಗೇನು ಕಾಟನೋ ಏನೋ, ನಾವು ದುಡ್ದಿದ್ದು ಕೈಗತ್ತಲ್ಲ, ಅದು ಯಾವ ದೇವ್ರ ಕಾಟನೋ ಏನೋ ಅಂತಲೇ ಇರ್ತಾರೆ ಅವರು. ಬಟ್ ಅದು ಏನಪ್ಪ ಅಂತಂದರೆ, ಅವ್ರು ಏನು ಮಾಡ್ತಿರ್ತಾರೆ, ಆದಷ್ಟು ಕಪ್ಪು ಹೆಚ್ಚು ಉಪಯೋಗಿಸ್ತಿರ್ತಾರೆ ಅವರು. ನೋಡಿದ್ದೀನಿ ನಾನು. ಕಪ್ಪು ಟೋಪಿ ಅಂತೂ ಹ್ಯಾಟ್ ಅಂತಾರಲ್ಲ, ಈ ಬಿಸಿಲಿಗೂ ಅದಕ್ಕೂ ಕಪ್ಪು ಹ್ಯಾಟನ್ನೇ ಹಾಕ್ತಿರ್ತಾರೆ. ದಯವಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳಿ ಅದನ್ನು. ಆ ಟೋಪಿ ಏನು ಕಪ್ಪುದಿರುತ್ತಲ್ಲ, ನೀವು ಗಂಡು ಮಕ್ಕಳು ಆ ಕಪ್ಪು ಇರೋ ಟೋಪಿರೋ ಸ್ವಲ್ಪ ಕಲರ್ ಚೇಂಜ್ ಮಾಡಿಕೊಂಡ್ರೆ ನಿಮಗೂ ಅನುಕೂಲ, ನೀವು ದುಡ್ದು ನಿಮಗೂ ಹತ್ತುತ್ತೆ. ಆಮೇಲೆ ಏನಾದರೂ ಒಂದು ಕೆಲಸ ಆಗಬೇಕಪ್ಪ ಅಂತಂದರೆ ಕಪ್ಪು ಬಟ್ಟೆನ ಹಾಕ್ಕೊಂಡು ಹೋಗಬೇಡಿ ಅವತ್ತಿನ ದಿನ. ವೈಟ್ ಅಂತ ಏನು ಬಿಳಿ ಬಣ್ಣದ್ದು ಏನು ಹೇಳ್ತಾರಲ್ಲ, ಮನಸ್ಸು ಶುಭ್ರವಾಗಿರುತ್ತೆ, ಹೋದಂತಹ ಕೆಲಸವನ್ನು ಆಗುತ್ತೆ. ಕಪ್ಪು ಬಟ್ಟೆ ಯಾಕೆ ಹಾಕ್ಕೊಬಾರ್ದು ಅಂದ್ಕೊಂಡು ಹೇಳಿ ಹಿರಿಯರು ಮೊದಲು ಏನು ಮಾಡ್ತಿದ್ರು ಅಂದರೆ, ಕಪ್ಪು ಬಟ್ಟೆ ಹಾಕ್ಕೊಂಡಾಗ ಏನಾಗುತ್ತೆ, ನಾವು ಬ್ರೈಟಾಗಿ ಕಾಣಿಸ್ತೀವಿ. ಹೌದಾ, ನಾವು ಬ್ರೈಟಾಗಿ ಕಾಣಿಸ್ದಾಗ, ಮಕ್ಕಳಾಗಲಿ ನಾವಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಆಗಲಿ, ನಾವು ಕಪ್ಪು ವಸ್ತ್ರ ಹಾಕ್ಕೊಂಡಾಗೆ ಬ್ರೈಟಾಗಿ ಕಾಣಿಸ್ತೀವಲ್ಲ, ಆವಾಗ ದೃಷ್ಟಿ ಹೆಚ್ಚಾಗುತ್ತೆ. ದೃಷ್ಟಿ ಹೆಚ್ಚಾದಾಗ ಏನಾಗುತ್ತೆ, ನಮಗೆ ಒಂಥರ ಏನೋ ಮೈಕೈ ಸುಸ್ತಾಗೋದು, ಕಾಯಿಲೆ ಬರೋದು, ನಮಗೇನೋ ಶನಿಕಾಟ ಶುರುವಾಯ್ತಪ್ಪ ಅಂದ್ಕೊಂಡ್ರೆ ಬೈತಾನೇ ಇರ್ತೀವಿ. ಕಪ್ಪು ಹಾಕೋದು ಮಾತ್ರ ಬಿಟ್ಟಿರಲ್ಲ. ಆವಾಗಲೇ ಗೊತ್ತಾಗೋದು ನಿಮಗೆ. ನಾವು ಒಂದು ಅನುಭವ ಆದಾಗ ಇನ್ಮೇಲೆ ಕಪ್ಪು ಬಟ್ಟೆ ಹಾಕಬಾರ್ದು ಅಂತಂದರೆ ನಿಮ್ಮ ಅನುಭವಕ್ಕೆ ಬಂದಿರಬಹುದು. ಆ ಥರ ಯಾರಿಗಾದ್ರೂ ಬಂದಿದ್ದರೆ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಅನುಭವ ಹೇಳ್ತೀನಿ ನೋಡಿ. ನಾನು ಒಂದು ರಬ್ಬರ್ ಸಿಲ್ಕ್ ಅಂತ ಬರ್ತಿತ್ತು ಸೀರೆ ಮೊದಲು, ಅದು ಸೇಲ್ ಹಾಕಿದ್ರು ಇಲ್ಲಿ ದಾವಣಗೆರೆಯಲ್ಲಿ ಶಾಂತಲಾ ಸಿಲ್ಕ್ ಸ್ಯಾರೀಸಲ್ಲಿ ತೊಗೊಂಡಿದ್ದೆ. ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೈಟ್ ಬಾರ್ಡ್ರು ಮಧ್ಯೆ ಬ್ಲ್ಯಾಕು ಚೆನ್ನಾಗಿತ್ತು. ನಾನು ಆ ಸೀರೆನೇ ತುಂಬ ಇಷ್ಟಪಟ್ಟು ತೊಗೊಂಡೆ. ರಬ್ಬರ್ ಸಿಲ್ಕ್ ಆಗಿರೋದ್ರಿಂದ ಮೈ ಮೇಲೆ ಅಷ್ಟೇ ಹಗುರಾಗಿತ್ತು, ಎಲ್ಲಿ ಹೋದ್ರೂ ಅದನ್ನೇ ಉಡ್ಕೊತಾ ಇದ್ದೆ. ಆವಾಗ ಏನು ಅನ್ನಿಸ್ತು, ಆ ಸೀರೆ ಉಟ್ಕೊಂಡಾಗ ನಾನು ಬರೀ ಅಳ್ತಾ ಇರೋದು. ಯಾವುದೇ ಒಂದು ವಿಷಯಕ್ಕಾಗಲಿ, ಒಬ್ಬಳೇ ಇದ್ದಾಗೂ ಅಷ್ಟೇ, ಜನ ಇದ್ದಾಗೂ ಅಷ್ಟೇ, ಸುಮ್ಮನೆ ಅಳು ಬಂದುಬಿಡೋದು ನನಗೆ. ಯಾಕೆ ಈ ಥರ ನೋಡೋಣ. ಕೆಲವ್ರು ಯಾರೋ ಹೇಳಿದ್ರು, ಇಲ್ಲ ನಿಮ್ಮದು ಕಪ್ಪು ಸೀರೆ ಬಿಟ್ಟು ನೋಡು ಅಂತಂದರು. ಆಮೇಲೆ ನಾನು ಮತ್ತು ಕೇಳಕ್ಕೆ ಹೋಗಲಿಲ್ಲ, ನೋಡೋಣ ನಾನು ಟ್ರೈ ಮಾಡಿ ಅಂದ್ಕೊಂಡು ಹೇಳಿ ಏನಾಯ್ತಪ್ಪ ಅಂತಂದರೆ, ಆ ಕಪ್ಪು ಸೀರೆ ಉಡ್ಕೊಳ್ಳೋದು ಬಿಟ್ಟೆ ನಾನು, ಎತ್ತಿಟ್ಬಿಟ್ಟೆ ಅದನ್ನು. ಯಾರಿಗಾದ್ರೂ ಕೊಟ್ಟರಾಯ್ತು ಬಿಡು ಅಂದ್ಕೊಂಡು, ಅಂದರೆ ಯಾರಿಗಾದ್ರೂ ಕೊಟ್ಟರಾಯ್ತು ಅನ್ನೋದಕ್ಕಿಂತ ತುಂಬ ಚೆನ್ನಾಗಿತ್ತದು ಸೀರೆ.
ಅದು ಮುಟ್ಕೊಂಡು ಸುತ್ತಿಗೊಮ್ಮೆ ಅಳೋದು, ಇಲ್ಲ ಮನೆಯಲ್ಲಿ ಏನಾದರೂ ಅಡುಗೆ ಹೊತ್ತೋದು ಅಂತಾರಲ್ಲ, ತಳ ಹಿಡಿಯೋದೆಲ್ಲ ಆಗ್ತಾಯಿತ್ತು. ಬರೀ ಹೊತ್ತು ನನಗೆ ತಿರ್ಕು ಯಾವ ವಿಷಯ ಇಲ್ಲ, ಎಲ್ಲ ಸುಖವಾಗೇ ಇರ್ತೀವಿ. ಬಟ್ ಯಾವುದೋ ಒಂದು ವಿಷಯಕ್ಕೆ ನಾನು ಅಳ್ತಾ ಇದ್ದೆ ಅವತ್ತಿನಾಗ ಆ ಸೀರೆ ಉಡ್ಕೊಂಡಾಗ. ಅದನ್ನೇನು ಮಾಡಿದೆ ಗೊತ್ತಾ, ಕ್ರಮೇಣ ಯಾರಿಗೋ ಕೊಟ್ಟೆ ಅನಿಸುತ್ತೆ, ನನಗೂ ನೆನಪಿಲ್ಲ. ಅದನ್ನು ಬಿಟ್ಟಾಗಿನ್ಸುಟ್ಟು ಹೆಚ್ಚು ಕಡಿಮೆ ನಾನು ಅಳೋದೇ ಬಿಟ್ಬಿಟ್ಟಿದ್ದೀನಿ. ಏನೇ ಬಂದ್ರೂ ಫೇಸ್ ಮಾಡೋ ಶಕ್ತಿ ಇದೆ ನನ್ನಲ್ಲಿ, ಒಂದು ಧೈರ್ಯ. ಈ ಥರ ಆಗಿದೆ ನನ್ನ ಅನುಭವದಲ್ಲಿ. ದಯವಿಟ್ಟು ನೀವು ಹಾಕ್ಕೊಳ್ಳಿ. ಫಂಕ್ಷನ್ಗಳಿಗೆಲ್ಲ ಹೋಗಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ. ಮನೆಯಲ್ಲಿ ಪೂಜೆ ಮಾಡುವಾಗ ಆದ್ರೂ ಅಷ್ಟೇ, ಕಪ್ಪು ಬಟ್ಟೆ ಧರಿಸ್ತಾನೆ ಬೇರೆ ಬಟ್ಟೆ ಧರಿಸಿ ಪೂಜೆ ಮಾಡಿ ಆಮೇಲೆ ನೀವು ಹೊರಗೆ ಹೋಗುವಾಗ ಹಾಕ್ಕೊಳ್ಳಿ. ಆದಷ್ಟು ಕಪ್ಪನ್ನು ಅವಾಯ್ಡ್ ಮಾಡಿ. ಇಷ್ಟಪಟ್ಟು ಹಾಕೋದಾದರೆ ಹೊರಗಡೆ ಏನಾದರೂ ಅಂಗಡಿಗೆ ಹೋಗ್ತಿರ್ತೀರಾ, ಪಾರ್ಟಿಗೆ ಹೋಗ್ತಿರ್ತೀರಾ ಅಂತಲ್ಲೆಲ್ಲ ಹಾಕ್ಕೊಂಡು ಹೋಗಿ, ನಿಮ್ಮ ಇಷ್ಟವನ್ನು ಅಲ್ಲಿ ಪೂರೈಸ್ಕೊಳ್ಳಿ. ದೇವತಾ ಕಾರ್ಯಕ್ಕಾಗಲಿ ಮನೇಲಿ ಪೂಜೆ ಮಾಡುವಾಗಲಿ ಬಳಸಬೇಡಿ. ಹಬ್ಬದಲ್ಲಿ ಸಹ ಹಾಕ್ಕೋಬೇಡಿ ನೀವು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವರು ಗೊತ್ತೇ ಇರಲ್ಲ ಅವರಿಗೆ, ಎಳ್ಳು ದೀಪ ಹಚ್ತಾರೆ. ಯಾಕೆ ಹಚ್ತೀರಾ? ಇಲ್ಲ, ಎಲ್ಲರೂ ಹಚ್ತಾರಲ್ಲ, ದೇವಸ್ಥಾನಕ್ಕೆ ಹೋಗಿರ್ತೀವಿ ನಾವು, ಎಲ್ಲರೂ ಹಚ್ತಾರೆ, ಅದಕ್ಕೆ ನಾವು ಹಾಗೆ ಬರೋದೇನು, ನಾನು ತೊಗೊಂಡೆ ನಾನು ಹಚ್ತೇನೆ, ಆ ಥರ ದಯವಿಟ್ಟು ಮಾಡಬೇಡಿ. ಎಳ್ಳು ದೀಪ ಹಚ್ಚೋದೇನಿರುತ್ತಲ್ಲ, ಅವ್ರು ಯಾರಾದರೂ ಜ್ಯೋತಿಷ್ಯಗಳು ಹೇಳಿರ್ತಾರೆ, ಅವರ ಜೀವನದಲ್ಲಿ ಏನೋ ಕಾಡಾಟ ಇರುತ್ತೆ. 9 ವಾರನೋ 11 ವಾರನೋ ಅಥವಾ 21 ವಾರನೋ, ಇಲ್ಲ ಇಷ್ಟು ದಿನ ಒಂದು ಮಂಡಲ ಅಂತ ಇರುತ್ತಲ್ಲ, ಅಷ್ಟು ದಿನ ಹಚ್ಚಬೇಕು ಅಂತ ಅವ್ರು ಹೇಳಿರ್ತಾರೆ. ಹೇಳಿದಾಗ ಮಾತ್ರ ಹಚ್ಚಬೇಕು ನೀವು. ಅದನ್ನು ಬಿಟ್ಕೊಟ್ಟು ಇಲ್ಲ ಅವರು ಹೇಳಿದರು ಇವ್ರು ಹೇಳಿದರು, ಯಾವುದೇ ಒಂದು ಅಕ್ಕಪಕ್ಕ ಇರೋದು ಮಾತು ಬೇಡ. ನೀವು ನೋಡಿ, ಆ ಎಳ್ಳು ದೀಪ ಹಚ್ಚುವಾಗ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಪ್ಪ, ನಿಮ್ಮ ಮಗನಿಗಾಗಲಿ ನಿಮ್ಮ ಗಂಡನಿಗಾಗಲಿ ಅವ್ರ ಹೆಸರಲ್ಲಿ ನೀವು ಹಚ್ಚೋದು ಪರವಾಗಿಲ್ಲ, ಹಚ್ಚಬಹುದು. ಅದನ್ನು ಬಿಟ್ಕೊಟ್ಟು ಯಾರೋ ಹೇಳಿದ್ರು ಅಂತ ದಯವಿಟ್ಟು ಹಚ್ಚಬೇಡಿ. ಇಲ್ಲ, ನಮ್ಮ ಮಗನಿಗೆ ಈ ಥರ ಕಾಡಾಟ ಇದೆ, ನನ್ನ ಗಂಡನಿಗೆ ಈ ಥರ ಕಾಡಾಟ ಇದೆ, ಅದಕ್ಕೆ ನಾನು ಎಳ್ಳು ದೀಪ ಹಚ್ತೀನಿ ಅಂತ ಪಟ ಹೋಗಿ ಹಚ್ಚೋದಲ್ಲ. ಅದನ್ನು ಮೊದಲೇ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರೂ ಜ್ಯೋತಿಷಿನ ಕೇಳಿ, ಈ ಥರ ಆಗಿದೆ ನಮ್ಮ ಮನೆಯಲ್ಲಿ, ನಾವು ಎಳ್ಳು ದೀಪ ಹಚ್ಚಬೇಕೋ ಬೇಡವೋ ಅದನ್ನು ನೀವು ತಿಳ್ಕೊಂಡಾದಮೇಲೆ ನೀವು ಹಚ್ಚಿ. ಅದಕ್ಕೆ ದೇವರು ಅನುಗ್ರಹ ಕೊಡ್ತಾನೆ. ಅದನ್ನು ಬಿಟ್ಟು ನಾವು ಪದೇ ನಾವು ಯಾರೋ ಹೇಳಿದ್ರು ಅಂತ ಸುಮ್ಮನೆ ಹಚ್ಕೋಬೇಡಿ. ಆಮೇಲೆ ದುಡಿಮೆಯಲ್ಲೂ ಅಷ್ಟೇ ಗಂಡಸರೇ, ದಯವಿಟ್ಟು ನೀವು ಕಪ್ಪು ಬಟ್ಟೆ ಆದಷ್ಟನ್ನು ಉಪಯೋಗಿಸೋದು ಬಿಟ್ಟು ಹೊರಗಡೆ ಹೋಗುವಾಗ ಆದಷ್ಟು ಫ್ರೆಶ್ ಆಗಿರೋ ಬಟ್ಟೆ, ಅಂದರೆ ಸ್ವಲ್ಪ ಲೈಟ್ ಕಲರ್ನ ಹಾಕ್ಕೊಂಡು ನಿಮ್ಮ ದುಡಿಮೆಯನ್ನು ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲೂ ಶ್ರೀಮಂತಿಕೆ ಬರುತ್ತೆ. ಮನೆಯಲ್ಲಿ ಅನಾವಶ್ಯಕವಾಗಿ ಜಗಳ ಆಗೋದು, ಮನಸ್ಸೆಲ್ಲ ಕಿರಿಕಿರಿ ಅನ್ನಿಸ್ತಾ ಇರೋದು, ಏನೋ ಸುಮ್ಮನೆ ಮಲಗಬೇಕು ಅನಿಸೋದು, ಇಲ್ಲ ಅಂತಂದರೆ ಏನು ಕೆಲಸನೇ ಮಾಡೋಂಗಾಗಲ್ಲಪ್ಪ, ಏನು ಅಡುಗೆನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗಿ ದುಡಿಯೋಕ್ಕೂ ಆಗಲ್ಲ ಅಂತ ಏನೋ ಒಂದು ಬೇಜಾರಲ್ಲಿ ಕೂತ್ಕೊಳೋದು, ಇವೆಲ್ಲ ನೆಗೆಟಿವ್ ಎನರ್ಜಿ ಏನಾಗುತ್ತೆ ನಾವು ಕಪ್ಪು ಬಟ್ಟೆ ಧರಿಸೋದ್ರಿಂದ ಬರುತ್ತೆ ಅಂತ ಎಲ್ಲ ಹಿರಿಯರು ಹೇಳಿದ ಮಾತು ಇದು. ನೀವು ಒಂದು ಸಲ ಅದನ್ನು ಬಿಡಿ. ಹಾಕ್ಕೊಳಕ್ಕೆ ಇಷ್ಟ ಇತ್ತು ಅಂದರೆ ಕಾಲೇಜ್ಗೆ ಹಾಕ್ಕೊಂಡು ಹೋಗಿ, ಹೊರಗಡೆ ಪಾರ್ಟಿ ಎಲ್ಲ ಹೋಗ್ತಿರಲ್ಲ, ಶಾಪಿಂಗ್ ಹೋಗ್ತಿರಲ್ಲ, ಅವಾಗ ಹಾಕ್ಕೊಂಡೋಗಿ. ದೇವತಾ ಕಾರ್ಯಕ್ಕೆ ಬಿಟ್ಟು ನಾನು ಹೇಳಿದ ರೀತಿಯಲ್ಲಿ ನೀವು ಕಪ್ಪು ಬಟ್ಟೆ ಉಪಯೋಗಿಸಿ, ನಿಮಗೂ ಸಮೃದ್ಧಿ ಆಗುತ್ತೆ, ನಿಮ್ಮಲ್ಲಿಯೂ ಶ್ರೀಮಂತಿಕೆ ಬರುತ್ತೆ. ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸತತವಾಗಿ ಈಡೇರಲಿ ಅಂತಂದೇಳಿ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮೊದಲು ನನ್ನ ಲೈವ್ ಪ್ರೋಗ್ರಾಮು 7:30ಕ್ಕೆ ಇದೆ ನೈಟು. ದಯವಿಟ್ಟು ಎಲ್ಲರೂ ಬನ್ನಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.